ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ. ಇದು ನನ್ನ ಮತ್ತೊಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಆದರೆ ಈ ಟ್ರಾವೆಲ್ ವ್ಲಾಗ್ ಮಾತ್ರ ತುಂಬಾ ಸ್ಪೆಷಲ್ ಆಗಿರುತ್ತೆ. ಈ ಟ್ರಾವೆಲ್ ವ್ಲಾಗ್ ಯಾಕೆ ಸ್ಪೆಷಲ್, ಯಾವ ಸ್ಪೆಷಲ್ ಡೇ ಇದೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿ. ನಾವು ಮಧ್ಯಾಹ್ನ ಹೊರಟಿದ್ದು 3:30, ಹೋಗಬೇಕು ಅಂದ್ಕೊಂಡಿದ್ದು 1 ಗಂಟೆಗೆ. ಆದರೆ ಮಳೆ ಬರ್ತಿರೋ ಕಾರಣ ತುಂಬಾ ಲೇಟ್ ಆಗೋಯ್ತು. ಆದರೆ ಇವಾಗಂತೂ ಸದ್ಯ ನಾವು ಹೋಗೋ ಟೈಮಲ್ಲಿ ಲಗೇಜ್ ಎಲ್ಲ ಕಾರಲ್ಲಿಡೋ ಟೈಮಲ್ಲಿ ಮಳೆ ಇರಲಿಲ್ಲ. 2-3 ದಿನದಿಂದ ಮಳೆ ಇದ್ದ ಕಾರಣ ನಾವು ಹೋಗಬೇಕು ಬೇಡ ಅಂತ ಡಿಸೈಡ್ ಮಾಡೋದ್ರಲ್ಲೇ ಅರ್ಧ ದಿನ ಕಳೆದೋಯ್ತು. ಆದರೂ ಏನಾದರೂ ಆಗಲಿ ಒಂದು ಅಡ್ವೆಂಚರಸ್ ಟ್ರಿಪ್ ಆದರೂ ಆಗುತ್ತೆ ಅಂತ ಮಳೆ ಬರೋ ವೆದರ್ನ ಎಂಜಾಯ್ ಮಾಡ್ಬೋದು ಅಂತ ನಾವು ಅಂತೂ ಇಂತೂ ಫೈನಲ್ ಆಗಿ ಹೊರಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನೋಡಿ, ಮಳೆ ಬಂದ ಕಾರಣ ನಮ್ಮ ಮನೆ ಹತ್ರ ಇರೋ ಬ್ರಿಡ್ಜಲ್ಲಿ ಎಷ್ಟೊಂದು ನೀರು ತುಂಬ್ಕೊಂಡು ಬಿಟ್ಟಿದೆ. ಸೈಕ್ಲೋನ್ ಅಂತ ಹೇಳಿ ಈ ವರ್ಷ ಪೂರ್ತಿ ಮಳೆ ಬಂದಿದ್ದೇ ಆಯಿತು. ಈ ಮಳೆ ಸಾಕಪ್ಪ ಸಾಕು ಅನ್ನೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಇವಾಗ. ಮಳೆಯಿಂದ ಮನೇಲಿರೋರಿಗೆ ಅಷ್ಟು ಬೇಜಾರಾದರೆ ಇನ್ನು ಹೊರಗಡೆ ಹೋಗೋರು ಎಷ್ಟು ಬೇಜಾರು ಮಾಡ್ಕೋಬೇಕು ಅಲ್ವಾ. ನಾವು ಹೊರಡಬೇಕಾದ್ರೆ ಮಳೆ ಸ್ವಲ್ಪ ಕಡಿಮೆನೇ ಇತ್ತು. ಆದರೆ ಆನ್ ದ ವೇ ಸ್ವಲ್ಪ ಕಡೆ ಮಳೆ ಬಂತು, ಇನ್ನು ಸ್ವಲ್ಪ ಕಡೆ ಡ್ರೈ ಆಗೂ ಇತ್ತು. ನಾವು ಹೋಗೋ ಜಾಗದಲ್ಲಿ ವೆದರ್ ಯಾವ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ನನಗಂತೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಿರಲಿಲ್ಲ. ಮನೆಯವರಿಗೆ ಕೇಳಿದ್ರೆ ಅವರು ಸರ್ಪ್ರೈಸ್, ಜಸ್ಟ್ ಬ್ಯಾಗ್ ಪ್ಯಾಕ್ ಮಾಡ್ಕೊ ಅಂತ ಅಷ್ಟೇ ಹೇಳಿದ್ದು. ಇರಲಿ, ಕೆಲವೊಂದು ಸಲ ಲೈಫಲ್ಲಿ ಈ ಥರ ಸರ್ಪ್ರೈಸಸ್ ತುಂಬಾ ಖುಷಿ ಕೊಡುತ್ತೆ. ಪ್ರತಿ ಸಲ ಎಲ್ರಿಗೂ ನಾನು ಸರ್ಪ್ರೈಸ್ ಕೊಡ್ತಾ ಇದ್ದೆ, ಈ ಸಲ ನನಗೆ ಸರ್ಪ್ರೈಸ್ ಸಿಗ್ತಾ ಇದೆ. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ವೆದರ್ ಹೇಗಿತ್ತು ಅಂತ ನೋಡೋದಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಡೋನಾಟ್, ವೇರ್ ಆರ್ ವಿ ಗೋಯಿಂಗ್? ಸರ್ಪ್ರೈಸ್. ಹೋಗ್ತಾ ಹೋಗ್ತಾ ಮಳೆ ಕೂಡ ಕಡಿಮೆ ಆಗ್ತಾ ಹೋಯಿತು. ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಷ್ಟೊಂದು ಚಳಿ ಏನೂ ಇರಲಿಲ್ಲ. ಆದರೆ ನೋಡೋದಕ್ಕೆ ವೆದರ್ ಬೆಳಗ್ಗೆ 5 ಗಂಟೆ ಆಗಿತ್ತೇನೋ ಅನ್ಬೇಕು, ಆ ಥರ ಇತ್ತು. ಈ ಜರ್ನಿಯನ್ನು ಕೂಡ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನೀವೇ ನೋಡ್ತಾ ಇದ್ದೀರಾ, ಎಲ್ಲೋ ಮಡಿಕೇರಿ, ಊಟಿ ಈ ಥರ ಜಾಗಕ್ಕೆ ಹೋಗೋ ಥರ ಇದೆ. ಈ ಥರ ವೆದರ್ನ ಎಂಜಾಯ್ ಮಾಡೋದಕ್ಕೆ ನಾವು ಬೇರೆ ಕಡೆ ಹೋಗಬೇಕಂತಿಲ್ಲ. ಇದಿರೋದು ಬೆಂಗಳೂರಲ್ಲೇ ಈ ಥರ ಜಾಗ ಇದೆ. ಈ ಥರ ಟ್ರಾವೆಲ್ನ ಎಂಜಾಯ್ ಮಾಡ್ಬೋದು ಅಂತ ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಸೊ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಯಿತು ನಾವು ಹೋಗ್ತಾ ಇರೋದು ನಂದಿ ಬೆಟ್ಟಕ್ಕೆ ಅಂತ. ಬ್ಯಾಂಗ್ಳೂರಿಂದ 60 ಕಿಲೋಮೀಟರ್ಸ್ ದೂರ ಲೊಕೇಟ್ ಆಗಿರೋ ಈ ಜಾಗ ತುಂಬಾ ಚೆನ್ನಾಗಿದೆ. ಚಿಕ್ಕಬಳ್ಳಾಪುರದಿಂದ ಕೇವಲ 10 ಕಿಲೋಮೀಟರ್. ನೀವು 2 ವೀಲರ್ ಅಥವಾ 4 ವೀಲರಲ್ಲಿ ಟ್ರಾವೆಲ್ ಮಾಡ್ಬೋದು. ಚಿಕ್ಕಬಳ್ಳಾಪುರದಿಂದ ಬಸ್ ಫೆಸಿಲಿಟಿ ಕೂಡ ಇರುತ್ತೆ. ಒಂದ್ಸಲ ನೀವು ಚಿಕ್ಕಬಳ್ಳಾಪುರ ದಾಟಿದ್ರಿ ಅಂದರೆ ಈ ಟ್ರಾವೆಲ್ ವ್ಯೂ ಅಂದರೆ ಸುತ್ತಮುತ್ತ ಮರ ಗಿಡಗಳು ಇರೋದ್ರಿಂದ ಟ್ರಾವೆಲ್ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಈ ಜರ್ನಿಯನ್ನು ನೀವು 2 ವೀಲರಲ್ಲಾಗಲಿ 4 ವೀಲರಲ್ಲಾಗಲಿ ಎರಡರಲ್ಲೂ ಎಂಜಾಯ್ ಮಾಡಬಹುದು. ಸೊ ನಾವು ನಂದಿ ಹಿಲ್ಸ್ ರೀಚ್ ಆಗಿದ್ದು ಸುಮಾರೊಂದು 6 ಗಂಟೆ ಹತ್ರ. ನೋಡಿ ಇಲ್ಲಿ ಕ್ಲೈಮೇಟ್ ಹೇಗಿದೆ ಅಂತ. ಆಲ್ರೆಡಿ ಸನ್ಸೆಟ್ ಕೂಡ ಆಗಿ ಹೋಗಿತ್ತು. ಇವಾಗ ವಿಂಟರ್ ಇರೋದ್ರಿಂದ ತುಂಬಾ ಬೇಗ ಕತ್ಲಾಗುತ್ತೆ. ನೋಡಿ, ನಾವು ರೂಮ್ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ಕತ್ಲಾಗ್ಬಿಟ್ಟಿತ್ತು. ನಾವು ರೂಮ್ ಬುಕ್ ಮಾಡಿದ್ದು ನೆಹರು ನಿಲಯದಲ್ಲಿ. ರೂಮ್ ಹೇಗಿತ್ತು ಅಂತ ಒಂದ್ಸಲ ನೋಡ್ಕೊಂಬರೋಣ ಬನ್ನಿ.
ನಂದಿ ಬೆಟ್ಟ ನೋಡಬೇಕು ಅಂದರೆ ಮಾರ್ನಿಂಗ್ ಸನ್ಸೆಟ್ ಆಗೋ ಮುಂಚೆನೇ ನಾವಲ್ಲಿರಬೇಕು. ಬೆಂಗಳೂರಿಂದ 60 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬೆಳಗ್ಗೆ ಸನ್ರೈಸ್ ನೋಡೋದಕ್ಕೆ ಹೋಗೋದು ತುಂಬಾ ಕಷ್ಟ. ಮಕ್ಕಳನ್ನ ಕರ್ಕೊಂಡು ಹೋಗೋದಂತೂ ಇನ್ನೂ ಕಷ್ಟ. ಅಷ್ಟು ಕತ್ಲಲ್ಲಿ ನಿದ್ದೆ ಮೂಡಲ್ಲಿ ಗಾಡಿ ಓಡಿಸ್ಕೊಂಡು ನಂದಿ ಹಿಲ್ಸ್ಗೆ ಹೋಗೋದಕ್ಕಿಂತ ಇಲ್ಲಿ ಹೋಗಿ ಸ್ಟೇ ಮಾಡಿ ಬೆಳಗ್ಗೆ ಸನ್ರೈಸ್ ಮತ್ತು ಸನ್ಸೆಟ್ ಎರಡನ್ನೂ ಕೂಡ ನೋಡ್ಕೊಂಡು ಬರ್ಬೋದು. ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಗೌರ್ಮೆಂಟಿಂದ KSTDC ಅಂದರೆ ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಇಲ್ಲಿ ನೈಟ್ ಸ್ಟೇಯನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ರೂಮ್ಸಲ್ಲಿ ಹಲವಾರು ಆಪ್ಷನ್ಗಳಿವೆ. ಗಾಂಧಿ ನಿಲಯ ರೂಮ್ಸ್, KSTDC ಡಿಲಕ್ಸ್ ರೂಮ್ಸ್ ಮತ್ತು ಸೂಟ್ಸ್, VVIP ಸೂಟ್ಸ್, ನೆಹರು ಗೆಸ್ಟ್ ಹೌಸ್ ಸೂಟ್ಸ್ ಮತ್ತು ಡಿಲಕ್ಸ್ ರೂಮ್ಸ್, ಹಿಲ್ ವ್ಯೂ ಜಂಗಲ್ ಕಾಟೇಜ್, ಪ್ರೈವೇಟ್ ಫ್ಯಾಮಿಲಿ ಜಂಗಲ್ ಕಾಟೇಜ್ ಮತ್ತು ಸನ್ರೈಸ್ ವ್ಯೂ ಪಾಯಿಂಟ್, ಈ ಥರ ತುಂಬಾ ಆಪ್ಷನ್ಗಳಿದೆ. ನಿಮ್ಮ ಬಜೆಟ್ ಹಾಗೂ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿ ಇಲ್ಲಿ ನೀವು ರೂಮ್ಸ್ನ ಬುಕ್ ಮಾಡ್ಕೊಳ್ಬಹುದು. ಇಲ್ಲೇ ಸ್ಟೇ ಮಾಡೋದ್ರಿಂದ ಊಟ ತಿಂಡಿಗೂ ಕೂಡ ಪ್ರಾಬ್ಲಮ್ಸ್ ಇಲ್ಲ. ಇಲ್ಲಿ ಮೇಲ್ಗಡೆನೆ ಮಯೂರ ಪೈನ್ ಟಾಪ್ ರೆಸ್ಟೋರೆಂಟ್ ಕೂಡ ಇದೆ. ಇಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಸ್ನ್ಯಾಕ್ಸ್ ಹಾಗೂ ಡಿನ್ನರ್ ವ್ಯವಸ್ಥೆ ಕೂಡ ಇರುತ್ತೆ. ಆದರೆ ಸ್ವಲ್ಪ ಟೈಮ್ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ನೀವು ಅದರ ಟೈಮ್ ಒಳಗಡೆನೆ ಹೋಗಿ ನೀವು ಅಲ್ಲಿ ಊಟ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಮಧ್ಯಾಹ್ನ ನಾವು ಬೆಂಗಳೂರಿಂದ ಬೇಗನೆ ಹೊರಟಿದ್ರಿಂದ ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು ಮತ್ತು ತುಂಬ ಹಶ್ವಾಗಿತ್ತು. ಆದ್ದರಿಂದ ಇಲ್ಲಿರೋ ಮಯೂರ ಪೈನ್ ಟಾಪ್ ರೆಸ್ಟೋರೆಂಟಲ್ಲಿನೇ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಇಲ್ಲಿಗೆ ಬಂದ್ವಿ. ರಾತ್ರಿ ಆಗ್ತಾ ಆಗ್ತಾ ಸ್ವಲ್ಪ ಚಳಿ ಕೂಡ ಇತ್ತು, ಆದರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟೇನು ಚಳಿ ಇರಲಿಲ್ಲ. ಚಳಿಗೆ ನಾವು ತಗೊಂಡಿದ್ದು ಲೆಮನ್ ಕೊರಿಯಂಡರ್ ಸೂಪ್. ಈ ಚಳಿಗೆ ಈ ಸೂಪ್ ಒಂಥರ ತುಂಬಾ ಮಜಾ ಕೊಡ್ತು. ನೋಡಿ, ಇವಳಿಗಂತೂ ಈ ಸೂಪ್ ತುಂಬಾ ಇಷ್ಟ ಆಯಿತು. ಇಲ್ಲಿ ಲಂಚ್ ಮತ್ತು ಡಿನ್ನರ್ಗೆ ತುಂಬಾ ವೆರೈಟಿ ಆಪ್ಷನ್ಸ್ ಇತ್ತು. ವೆಜ್ ಹಾಗೂ ನಾನ್ ವೆಜ್ ಎರಡೂ ಆಪ್ಷನ್ ಇತ್ತು. ಸ್ನ್ಯಾಕ್ಸ್, ಸೂಪ್ಸ್, ಚೈನೀಸ್ ಸ್ಟಾರ್ಟರ್ಸ್, ಮೇನ್ ಕೋರ್ಸ್ಗೆ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಆಪ್ಷನ್ಸ್ ಇತ್ತು. ಇಲ್ಲಿ ಇನ್ನೊಂದು ಖುಷಿ ಆಗೋ ವಿಚಾರ ಅಂದರೆ ಇವರು ಪ್ಲಾಸ್ಟಿಕ್ ಬಾಟಲ್ಸ್ ಅಂದರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸನ್ನು ಸೇಲ್ ಮಾಡೋದಿಲ್ಲ. ಇಲ್ಲಿ ನೀರಿನ ಬಾಟಲ್ ತೊಗೋಬೇಕು ಅಂದರೆ ನಾವು ಗ್ಲಾಸ್ ಬಾಟಲ್ನೇ ತೊಗೊಳ್ಬೇಕು. ಮತ್ತು ಊಟದಲ್ಲಿ ಯಾವುದೇ ಫುಡ್ ಕಲರನ್ನು ಕೂಡ ಬಳಸೋದಿಲ್ಲ ಅಂತ ಮೆನ್ಷನ್ ಮಾಡಿದರು. ಊಟಕ್ಕೆ ಇನ್ನೂ ಟೈಮ್ ಆಗಿರಲಿಲ್ಲ, ಆದ್ದರಿಂದ ನಾವು ರೂಮಲ್ಲೇ ಕುತ್ಕೊಂಡು ಊಟ ಮಾಡೋಣ ಅಂತ ಅಲ್ಲಿಂದ ಪಾರ್ಸಲ್ ತೊಗೊಂಡು ಮತ್ತೆ ರೂಮ್ ಕಡೆ ಹೊರಟ್ವಿ. ಸೊ ಎಸ್, ನಿಮಗೆ ಸ್ಪೆಷಲ್ ಡೇ ಅಂತ ಹೇಳಿದ್ನಲ್ಲ, ಆ ಸ್ಪೆಷಲ್ ಡೇ ಏನಂದರೆ ಅದು ನನ್ನ ಬರ್ಡೇ. ಡಿಸೆಂಬರ್ 3 ನನ್ನ ಹುಟ್ಟಿದ ಹಬ್ಬ. ನನಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಅಷ್ಟೊಂದೇನು ಇಷ್ಟ ಇಲ್ಲ. ಮಕ್ಕಳಾದಮೇಲೆ ನಮ್ಮ ಬರ್ಡೇಗಿಂತ ನಮ್ಮ ಮಕ್ಕಳ ಬರ್ಡೇನೇ ತುಂಬ ಸ್ಪೆಷಲ್ ಅನಿಸುತ್ತೆ. ಆದರೂ ನಮ್ಮ ಮನೆಯವರು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಇಲ್ಲಿಗೆ ಕರ್ಕೊಂಡು ಬಂದರು. ಆದರೂ ನಾನು ನನ್ನ ಬರ್ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ ಅಂತ ನನಗೆ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ. ಈ ಸರ್ಪ್ರೈಸ್ಗೋಸ್ಕರ ನನ್ನ ಮನೆಯವರಿಗೆ ನಾನು ಹೇಳೋದಿಷ್ಟೇ, ಥ್ಯಾಂಕ್ ಯು ಸೋ ಮಚ್. ಯು ರಿಯಲಿ ಮೇಡ್ ಮೈ ಡೇ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ 7 o'clock. ಬೆಳಗ್ಗೆ 5 ಗಂಟೆಗೆ ಎದ್ದು ನೋಡಿದ್ರೆ ಕ್ಲೈಮೇಟ್ ತುಂಬಾ ಕ್ಲೌಡಿ ಆಗಿದ್ದರಿಂದ ಸನ್ರೈಸ್ ಅಂತೂ ಕಾಣಿಸ್ಲೇ ಇಲ್ಲ. ಸೊ ಸುಮ್ಮನೆ ಏನಕ್ಕೆ ಮಕ್ಕಳಿಗೆ ಏಳಿಸಿ ಸುತ್ತಾಡೋಕೆ ಹೋಗೋದು ಅಂತ ಹೇಳಿ ನಾವು ಮತ್ತೆ ಮಲ್ಕೊಂಡ್ಬಿಟ್ವಿ.
ರಾತ್ರಿ ತುಂಬ ಕತ್ಲಿರೋದ್ರಿಂದ ಬಿಲ್ಡಿಂಗ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ನಾವು ಸ್ಟೇ ಮಾಡಿದ್ದು ಇಲ್ಲಿ. ಇದು ನೆಹರು ನಿಲಯ. ಇಲ್ಲಿ ಸನ್ರೈಸ್ ವ್ಯೂ ಪಾಯಿಂಟ್ ಇಲ್ಲ, ಆದರೆ ರೂಮ್ ಮಾತ್ರ ತುಂಬಾ ಬೆಚ್ಚಗಿತ್ತು. ಮಕ್ಕಳಿರೋದ್ರಿಂದ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರು ಪ್ರಿಫರ್ ಮಾಡಿದ್ದು ಇದೇ ರೂಮನ್ನು. ಆದ್ದರಿಂದ ನಾವು ಇಲ್ಲೇ ಸ್ಟೇ ಮಾಡಿದ್ವಿ. ಮನೆಯಲ್ಲಿದ್ದಾಗ ಬೆಳಗ್ಗೆ 5 ಗಂಟೆಗೆ ಎದ್ರೂ ಈ ಮಾರ್ನಿಂಗ್ ವೈಬ್ಸ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಫೀಲ್ ಆಗೋದೇ ಇಲ್ಲ. ಆದರೆ ಇಲ್ಲಿ ನೋಡಿ, ಬೆಳಗ್ಗೆ 9 ಗಂಟೆ ಆಗಿದೆ, ನಾವು ಬ್ರೇಕ್ಫಾಸ್ಟಿಗೆ ಹೋಗೋ ಟೈಮ್ 9 ಗಂಟೆ ಆದರೂ ಈ ಮಾರ್ನಿಂಗ್ ಎಷ್ಟು ಸುಂದರವಾಗಿ, ಎಷ್ಟು ರಿಫ್ರೆಶಿಂಗ್ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಸೊ ಬೆಳಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ ಅಂತ ಮತ್ತೆ ಮಯೂರ ಪೈನ್ ಟಾಪ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಆಪ್ಷನ್ಸ್ಗೆ ಇಡ್ಲಿ, ವಡೆ, ದೋಸೆ, ಉಪ್ಪಿಟ್ಟು, ಪೂರಿ, ಇನ್ನು ತುಂಬ ಆಪ್ಷನ್ಸ್ ಇತ್ತು. ಇಲ್ಲಿನ ಕ್ಲೈಮೇಟ್ ಹೇಗಿತ್ತು ಅಂದರೆ, ಅವರು ದೋಸೆನ ಪ್ಲೇಟಿಗೆ ಹಾಕಿ ಅದು ನಮ್ಮ ಹತ್ರ ಬರೋ ಅಷ್ಟರಲ್ಲೇ ದೋಸೆ ಫುಲ್ ತಣ್ಣಗಾಗ್ಬಿಟ್ಟಿತ್ತು. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಲ್ಲಿ ಕ್ಲೈಮೇಟ್ ಹೇಗಿತ್ತು ಅಂತ. ಇಲ್ಲಿ ಇನ್ನೊಂದೇನೆಂದರೆ, ಇಲ್ಲಿ ತುಂಬಾ ಮಂಗಗಳಿದೆ. ಆದ್ದರಿಂದ ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಮ್ಯಾನೇಜ್ಮೆಂಟ್ ಅವರು ರೂಮ್ ಡೋರನ್ನು ಓಪನ್ ಬಿಡಬೇಡಿ, ತುಂಬಾ ಮಂಗಗಳಿದೆ, ಒಳಗಡೆ ಬರುತ್ತೆ ಅಂತ ಎಚ್ಚರ ಕೂಡ ಕೊಟ್ಟಿದ್ರು. ಒಂದ್ಸಲ ಸನ್ರೈಸ್ ವ್ಯೂ ಪಾಯಿಂಟನ್ನು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಕ್ಲೌಡಿ ಇದೆ ಅಂದರೆ, ಸನ್ರೈಸ್ ಇರಲಿ, ಕೆಳಗಡೆ ಇರೋ ಒಂದು ಬಿಲ್ಡಿಂಗ್ ಕೂಡ ಕಾಣಿಸ್ತಾ ಇಲ್ಲ. ಕ್ಲೈಮೇಟ್ ಚೆನ್ನಾಗಿದೆ ಅಂತ ಖುಷಿ ಪಡಬೇಕೋ ಇಲ್ಲ ಸನ್ರೈಸ್ ಕಾಣಿಸ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಸನ್ರೈಸ್ ನೋಡೋದಕ್ಕೆ ಇನ್ನೊಂದು ಸತ ಖಂಡಿತವಾಗಿ ಬರಬೇಕು ಅಂತ ಅನಿಸ್ತು. ಇಲ್ಲಿ ಕೆಳಗಡೆ ತುಂಬಾ ಬೆಂಚಸ್ ಇದೆ. ಇಲ್ಲಿ ಬೇಕಾದರೆ ಕುತ್ಕೊಂಡು ನಾವು ಈ ವ್ಯೂವನ್ನು ಎಂಜಾಯ್ ಮಾಡ್ಬೋದು. ಇವರಿಗಂತೂ ಇಲ್ಲಿ ಕರ್ಕೊಂಡು ಬಂದು ಜೈಲಿಂದ ಹೊರಗಡೆ ಬಿಟ್ಟೋರ ಥರ ಆಗ್ಬಿಟ್ಟಿದೆ. ಚೆಕ್ ಇನ್ ಟೈಮ್ 1 ಗಂಟೆ, ಆದರೆ ಚೆಕ್ಔಟ್ ಟೈಮ್ 11 ಗಂಟೆ. ಆಲ್ರೆಡಿ ಇವಾಗ ಚೆಕ್ಔಟ್ ಟೈಮ್ ಆಗಿಬಿಟ್ಟಿದೆ. ಸೊ ನೋಡಿ ಇವಾಗ ಎಷ್ಟೊಂದು ವೆದರ್ ಕ್ಲಿಯರ್ ಆಗಿದೆ ಅಂತ. ಇಷ್ಟು ವೆದರ್ ಕ್ಲಿಯರ್ ಆಗೋದಕ್ಕೆ 11 ಗಂಟೆ ಆಗಬೇಕಾಯ್ತು. ಸೊ ಇವಾಗ ವ್ಯೂ ಎಲ್ಲ ಸ್ವಲ್ಪ ಕ್ಲಿಯರ್ ಆಯಿತು, ಮತ್ತು ಚೆಕ್ಔಟ್ ಟೈಮ್ ಕೂಡ ಆಗಿದ್ದರಿಂದ ನಾವೆಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಮಾಡೋದಕ್ಕೆ ಹೊರಟ್ವಿ. ಸ್ವಲ್ಪ ಫಾಗ್ ಎಲ್ಲ ಕಡಿಮೆ ಆಗಿಬಿಟ್ಟು ವ್ಯೂ ಸ್ವಲ್ಪ ಕ್ಲಿಯರ್ ಆಗಿದ್ದರಿಂದ ಇನ್ನೊಂದು ಸತಿ ವ್ಯೂ ಪಾಯಿಂಟಲ್ಲಿ ನೋಡ್ಕೊಂಬರೋಣ ಅಂತ ಅಲ್ಲಿಗೆ ಹೊರಟ್ವಿ. ಬೆಳಗ್ಗೆ ನೋಡಿದ್ಕಿಂತ ಕಂಪ್ಯಾರಿಟಿವ್ಲಿ ವ್ಯೂ ಸ್ವಲ್ಪ ಕ್ಲಿಯರ್ ಆಗಿತ್ತು.
ಇಲ್ಲಿ ನಂದಿ ಬೆಟ್ಟದ ಸುತ್ತಮುತ್ತ ಇನ್ನಷ್ಟು ವ್ಯೂ ಪಾಯಿಂಟ್ಸ್ ಕೂಡ ಇದೆ, ಆದರೆ ಅಲ್ಲಿಗೆಲ್ಲ ಹೋಗೋಕೆ ಸಾಧ್ಯ ಆಗಲಿಲ್ಲ. ಸೊ ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ. ಇಲ್ಲಿನ ನಮ್ಮ ಸ್ಟೇ ತುಂಬಾ ಚೆನ್ನಾಗಿತ್ತು. ಇಲ್ಲಿಯ ಸ್ಟೇ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅನ್ನೋದಾದರೆ ಇಲ್ಲಿ ರೂಮ್ಸನ್ನು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಮತ್ತು ಇಲ್ಲಿಯ ವೆದರ್ ಇದೆಲ್ಲ ನಮಗೆ ತುಂಬಾ ಇಷ್ಟ ಆಯಿತು. ಇನ್ನೂ ಯಾರಾದರೂ ನಂದಿ ಬೆಟ್ಟಕ್ಕೆ ಅಯ್ಯೋ ಬೆಳಗ್ಗೆ ಬೇಗ ಎದ್ದು ಹೋಗಬೇಕಲ್ಲ ಅಂತ ಪ್ಲ್ಯಾನ್ನ ಡ್ರಾಪ್ ಮಾಡಿರೋರು ಇಲ್ಲಿ ಬಂದು ಸ್ಟೇ ಮಾಡಿ ನಿಮ್ಮ ಪ್ಲ್ಯಾನನ್ನು ಸಕ್ಸಸ್ ಮಾಡ್ಕೋಬೋದು. ಇಲ್ಲಿಂದ ನಿಮ್ಮ ಜರ್ನಿಯನ್ನು ನೀವು ಕಂಟಿನ್ಯೂ ಮಾಡಬೇಕು ಅಂದರೆ ಇಲ್ಲಿ ಸುತ್ತಮುತ್ತ ಇನ್ನೂ ತುಂಬ ಪ್ಲೇಸಸ್ ಇದೆ. ನೀವು ಈಶಾ ಫೌಂಡೇಶನ್ನ ಶಿವದರ್ಶನ ಮಾಡ್ಕೊಳ್ಬೋದು, ಮತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೋದು. ಹಾಗೆ ಇಲ್ಲಿ ಇನ್ನೂ ಮುಂತಾದ ಪ್ಲೇಸ್ಗಳು ಇದೆ. ಬೆಂಗಳೂರಲ್ಲಿ ಮುಂದಿನ 2 ದಿನ ಭಾರಿ ಮಳೆ ಮುನ್ಸೂಚನೆ ಇದ್ದಿದ್ದರಿಂದ ನಾವು ಸೇಫಾಗಿ ಮನೆಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಬೆಂಗಳೂರು ಕಡೆ ಹೊರಟ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತು ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ ಹಾಗೂ ಆರೋಗ್ಯವಾಗಿರಿ. ಜೈ ಶ್ರೀರಾಮ್.